ನಮಸ್ತೆ ಸ್ನೇಹಿತರೆ, ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಸರ್ಕಾರದಿಂದ 19/5/2026ನೇ ವರ್ಷದಲ್ಲಿ ಬಂದ್ಬಿಟ್ಟು ಈಗ ಒಂದು ಹೊಸ ಜಾಬ್ ನೋಟಿಫಿಕೇಷನ್ ಆಗಿರುವಂಥದ್ದು. ಈ ತುಂಬ ದಿನದಿಂದ ಗೌರ್ಮೆಂಟ್ ಸೈಡಿಂದ ಯಾವುದೇ ಗೌರ್ಮೆಂಟ್ ಜಾಬ್ ರಿಕ್ರೂಟ್ಮೆಂಟ್ ಆಗ್ತಾ ಇರಲಿಲ್ಲ ಅಂತಂದ್ಬಿಟ್ಟು ತುಂಬ ಸಮಸ್ಯೆಗಳಾಗ್ತಾಯಿತ್ತು ವಿದ್ಯಾರ್ಥಿಗಳಿಗೆ, ಜಾಬ್ ಆಕಾಂಕ್ಷಿಗಳಿಗೆ. ಈಗ ಬಂದ್ಬಿಟ್ಟು ಒಂದು ನೋಟಿಫಿಕೇಷನ್ ಆಗಿರುವಂಥದ್ದು. ಇದು ಬಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEA ಕಡೆಯಿಂದ ಆಗಿರುವಂತಹ ಜಾಬ್ ನೋಟಿಫಿಕೇಷನ್ನು. ಯಾವುದಕ್ಕೆ ಅಂತ ನೋಡೋದಾದರೆ SDA ಮತ್ತು FDA ಹುದ್ದೆಗಳಿಗೆ ಆಗಿರುವಂಥದ್ದು. ಪದವಿ ಫಸ್ಟ್ ಬಂದ್ಬಿಟ್ಟು ಪ್ರಥಮ ದರ್ಜೆ ಸಹಾಯಕ. ಈ ಒಂದು ಜಾಬ್ಗೆ ಅಪ್ಲೈ ಮಾಡೋದಕ್ಕೆ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಸಂಬಳ ಬಂದ್ಬಿಟ್ಟು 44,425 ರೂಪಾಯಿಂದ 83,700 ರೂಪಾಯಿ ಆಗಿರುತ್ತೆ. ಟೋಟಲ್ ವೇಕೆನ್ಸಿ ಬಂದ್ಬಿಟ್ಟು 2 ಅಂದರೆ 2 ಹುದ್ದೆಗಳು ಈ ಒಂದು ಪ್ರಥಮ ದರ್ಜೆ ಸಹಾಯಕ ಇರುವಂಥದ್ದು. ನೆಕ್ಸ್ಟು ದ್ವಿತೀಯ ದರ್ಜೆ ಸಹಾಯಕ ಬಂದು 34,100 ರೂಪಾಯಿಂದ 67,700 ರೂಪಾಯಿವರೆಗೂ ಇರುವಂಥದ್ದು ಸ್ಯಾಲ್ರಿ. ಇದಕ್ಕೆ ಬಂದ್ಬಿಟ್ಟು ಟೋಟಲ್ ಹುದ್ದೆಗಳು 4 ಇರುವಂಥದ್ದು. ಟೋಟಲಿ SDA ಮತ್ತು FDA ಎರಡು ಸೇರಿ 6 ಹುದ್ದೆಗಳು ಇರುವಂಥದ್ದು. ಯಾವ್ಯಾವುದು ವರ್ಗಕ್ಕೆ ಎಷ್ಟು ಹುದ್ದೆಗಳನ್ನ ವರ್ಗೀಕರಣ ಮಾಡಿದ್ದಾರೆ ಅಂತ ನೋಡೋದಾದರೆ, ಪ್ರಥಮ ದರ್ಜೆ ಸಹಾಯಕ ಹುದ್ದೆ ಬಂದು ಟೋಟಲ್ 2 ಹುದ್ದೆಗಳು. ಅದು ಬಂದ್ಬಿಟ್ಟು ಒಂದು ಪರಿಶಿಷ್ಟ ಜಾತಿಗೆ ಹೊಂದಿರುವಂಥದ್ದು ಮತ್ತು ಸಾಮಾನ್ಯ ವರ್ಗಕ್ಕೆ ಒಂದು, ಟೋಟಲ್ 2. ಹಾಗೆ ದ್ವಿತೀಯ ದರ್ಜೆ ಸಹಾಯಕ ಹುದ್ದೆ ಬಂದ್ಬಿಟ್ಟು ಪರಿಶಿಷ್ಟ ಜಾತಿಗೆ ಒಂದು, ಪರಿಶಿಷ್ಟ ಪಂಗಡಕ್ಕೆ ಒಂದು, ಸಾಮಾನ್ಯ ಅಭ್ಯರ್ಥಿಗೆ ಬಂದು 2 ಇರುವಂಥದ್ದು. ಒಂದು ಸಾಮಾನ್ಯ ಅಭ್ಯರ್ಥಿಗೆ ಒಂದು ಮತ್ತು ಮಹಿಳಾ ಅಭ್ಯರ್ಥಿಗೆ ಒಂದು. ಟೋಟಲು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 2, ಟೋಟಲ್ ಹುದ್ದೆಗಳು 4. ಶೈಕ್ಷಣಿಕ ವಿದ್ಯಾರ್ಹತೆ ಬಂದ್ಬಿಟ್ಟು ಪ್ರಥಮ ದರ್ಜೆ ಸಹಾಯಕ ಹುದ್ದೆಗೆ ಅಪ್ಲೈ ಮಾಡೋದಕ್ಕೆ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗೆ ಅಪ್ಲೈ ಮಾಡೋದಕ್ಕೆ PUC ಅಥವಾ ತತ್ಸಮ ವಿದ್ಯಾರ್ಹತೆ, PUC ಆಗಿ ಸಮಾನವಾಗಿರುವಂತಹ ಡಿಪ್ಲೊಮಾ ಅಥವಾ ITI, ಈ ರೀತಿ PUCಗೆ ಸಮಾನವಾಗಿರುವಂತಹ ಒಂದು ಕ್ವಾಲಿಫಿಕೇಷನ್ ಆಗಿರಬೇಕು. ಈ ಒಂದು PDF ಬಂದ್ಬಿಟ್ಟು ನಾನು ಟೆಲಿಗ್ರಾಮ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಈ PDF ನಾನು ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನು ವಯೋಮಿತಿ ಬಗ್ಗೆ ನೋಡೋದಾದರೆ, ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಬಂದು 40 ವರ್ಷ ಅಂದರೆ ಗರಿಷ್ಠ 40 ವರ್ಷ. ಹಾಗೆ ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 43 ವರ್ಷಗಳು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷಗಳ ಒಂದು ವಯೋಮಿತಿಯನ್ನು ನೀಡಿರುವಂಥದ್ದು. ನೆಕ್ಸ್ಟು ನೋಡೋದಾದರೆ, ಇದೆಲ್ಲ ಡೀಟೇಲ್ ಆಗಿ ಇರುವಂತಹ PDFಗಳನ್ನ ನಾನು ಅಲ್ಲಿ ಕೊಟ್ಟಿದ್ದೀನಿ. ವಿದ್ಯಾರ್ಥಿಯಾಗಿದ್ದಲ್ಲಿ ಅವರು ಕೂಡ 10 ವರ್ಷಗಳು ಒಂದು ವಯೋಮಿತಿಯನ್ನು ಕೊಟ್ಟಿದ್ದಾರೆ. ಅರ್ಜಿ ಇದು ವಿಧವೆಯಾಗಿದ್ದಲ್ಲಿ ಅಭ್ಯರ್ಥಿಯು ಕ್ಷಮಾತ ಅಂತ ಕೇಳಿದ್ದಾರೆ. ಇದ್ರ ಬಗ್ಗೆ ನಾನು ತಿಳ್ಕೊಂಡು ಹೇಳ್ತೀನಿ. ಇದು 10 ವರ್ಷಗಳು ಅಂತ ಏನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ. ನೆಕ್ಸ್ಟು ಅರ್ಜಿ ಸಲ್ಲಿಸುವ ವಿಧಾನ ಬಂದ್ಬಿಟ್ಟು ಆನ್ಲೈನಲ್ಲಿ ಅಪ್ಲೈ ಮಾಡಬೇಕು. ವೆಬ್ಸೈಟ್ ಬಂದ್ಬಿಟ್ಟು HTTPS ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಈ ಒಂದು ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ನಿಮ್ಮ ಅರ್ಜಿಯನ್ನು ನೀವು ಹಾಕಬೇಕಾಗುತ್ತೆ ಆನ್ಲೈನಲ್ಲಿ. ಆನ್ಲೈನ್ ಅರ್ಜಿ ಹಾಕೋದಕ್ಕೆ ಪ್ರಾರಂಭದ ದಿನಾಂಕ ಮುಖಾಂತರ ಬಂದ್ಬಿಟ್ಟು ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ 20/5/2026. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 3/6/2026. ಜೂನ್ 3ನೇ ತಾರೀಕುವರೆಗೂ ಲಾಸ್ಟ್ ಡೇಟ್ ಇರುವಂಥದ್ದು ನೀವು ಅಪ್ಲಿಕೇಶನ್ ಹಾಕೋದಕ್ಕೆ. ಹಾಗೆ ಶುಲ್ಕವನ್ನು ಫೀಸ್ ಪೇ ಮಾಡೋದಕ್ಕೆ ಬಂದು 4/6/2026 ಸಾಯಂಕಾಲ 4 ಗಂಟೆ ಒಳಗಡೆ ನೀವು ಫೀಸನ್ನು ಪೇ ಮಾಡಿರಬೇಕಾಗುತ್ತೆ. ಅಪ್ಲಿಕೇಶನ್ ಹಾಕೋದಕ್ಕೆ 3ನೇ ತಾರೀಕು ಲಾಸ್ಟ್ ಡೇಟು, ಫೀಸ್ ಪೇ ಮಾಡೋದಕ್ಕೆ 4ನೇ ತಾರೀಕು ಲಾಸ್ಟ್ ಡೇಟು, 4ನೇ ತಾರೀಕು ಸಂಜೆ 4 ಗಂಟೆ ಒಳಗಡೆ. ಇನ್ನು ಪರೀಕ್ಷಾ ದಿನಾಂಕ ಯಾವಾಗ ಅಂತ ನೋಡೋದಾದರೆ, ಈ ಒಂದು ಪರೀಕ್ಷಾ ವೇಳಾಪಟ್ಟಿನ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ನಂತರ ಪ್ರಕಟಿಸಲಾಗುವುದು. ಸೊ ನೀವು ಆಗಾಗ KEA ವೆಬ್ಸೈಟ್ನಲ್ಲಿ ಹೋಗಿ ಚೆಕ್ ಮಾಡ್ತಿರ್ಬೇಕಾಗಿರುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಶುಲ್ಕ ಎಷ್ಟು ಇರುತ್ತೆ ಅಂತ ನೋಡೋದಾದರೆ, ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಬಂದು ಅಂದರೆ ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 750 ರೂಪಾಯಿ ಪರೀಕ್ಷಾ ಶುಲ್ಕ ಇರುವಂಥದ್ದು. ಹಾಗೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ವಿದ್ಯಾರ್ಥಿಗಳಿಗೆ
ಬಂದು ಮಾಜಿ ಸೈನಿಕ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 500 ರೂಪಾಯಿ ಇರೋವಂಥದ್ದು, ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ ಪರೀಕ್ಷಾ ಶುಲ್ಕ ಇರೋವಂಥದ್ದು. ಪಾವತಿಸಿದ ಶುಲ್ಕವನ್ನು ವಾಪಸ್ ಕೊಡೋದಿಲ್ಲ. ಫೀಸ್ ಏನು ಪೇ ಮಾಡ್ತೀರಾ, ಎಕ್ಸಾಮ್ ಫೀಸ್ ಪೇ ಮಾಡೋದನ್ನು ಅವರು ರಿಟರ್ನ್ ಕೊಡೋದಿಲ್ಲ. ಸೊ ಇರೋದೇ ಟೋಟಲ್ 6 ಹುದ್ದೆಗಳು. ಆದರೆ ಇಲ್ಲಿ ಫೀಸ್ ಪೇಮೆಂಟ್ ಜಾಸ್ತಿ ಆಗುತ್ತೆ, ಸುಮಾರು ಜನಕ್ಕೆ ಜಾಸ್ತಿ ಅಂತ ಅನಿಸುತ್ತೆ. ಇನ್ನು ಪರೀಕ್ಷೆ ಯಾವ ಥರ ಮಾಡ್ತಾರೆ ಅಂತ ನೋಡೋದಾದರೆ ಆಫ್ಲೈನ್ OMR ಮಾದರಿಯಲ್ಲಿ ಎಕ್ಸಾಮನ್ನು ಮಾಡ್ತಾರೆ. OMR ಶೀಟ್ ಮೂಲಕ ಟಿಕ್ಕಿಂಗ್ ಹಾಕಬೇಕಾಗುತ್ತೆ. ಈ ಎಕ್ಸಾಮ್ ಸೆಂಟರ್ಗಳು ಯಾವುದು ಅಂತ ನೋಡೋದಾದರೆ ಬೆಂಗಳೂರು, ಧಾರವಾಡ, ಕಲಬುರಗಿ ಜಿಲ್ಲಾ ಕೇಂದ್ರಗಳಲ್ಲಿ ಎಕ್ಸಾಮ್ಗಳನ್ನು ಕಂಡಕ್ಟನ್ನು ಮಾಡ್ತಾರೆ. ಮತ್ತು ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಸೆಂಟರ್ಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಮತ್ತೆ ನೀವು ಎಕ್ಸಾಮ್ ಸೆಂಟರ್ನ ಅವರು ಬದಲಾವಣೆ ಮಾಡಿ ಕೊಡೋದಿಲ್ಲ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಪರೀಕ್ಷಾ ಕೇಂದ್ರವನ್ನು ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಲು ಅವಕಾಶ ನೀಡಲಾಗುವುದಿಲ್ಲ ಅಂತ ಅಂದ್ಬಿಟ್ಟು ಕೊಟ್ಟಿರೋವಂಥದ್ದು. ಇನ್ನು ಕನ್ನಡ ಭಾಷಾ ಪರೀಕ್ಷೆ ಅಂದರೆ ಕಂಪಲ್ಸರಿ ಕನ್ನಡ ವಿಷಯಕ್ಕೆ ಎಕ್ಸಾಮ್ಗೆ ಪರೀಕ್ಷೆಗೆ ನೋಡೋದಾದರೆ ಇದು ಬಂದುಬಿಟ್ಟು SSLC ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಏನಿದೆ ಅಲ್ಲಿರಲ್ಲಿ ಏನಾದರೂ ನೀವು 1 to 4 ಕನ್ನಡ ಮೀಡಿಯಮಲ್ಲಿ ಓದಿದರೆ ನಿಮಗೆ ಕನ್ನಡ ಎಕ್ಸಾಮಿಂದ ವಿನಾಯಿತಿ ಇರೋವಂಥದ್ದು, ಅಥವಾ ಪ್ರಾಧಿಕಾರ ನಡೆಸಿರುವಂತಹ ಯಾವುದಾದ್ರೂ ಎಕ್ಸಾಮಲ್ಲಿ ನೀವು ಕನ್ನಡ ಎಕ್ಸಾಮನ್ನು ಕ್ಲಿಯರ್ ಮಾಡಿಕೊಂಡು ಅದರ ಒಂದು ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದ್ದರೆ ನಿಮಗೂ ಕೂಡ ಕನ್ನಡ ಎಕ್ಸಾಮಿಂದ ವಿನಾಯಿತಿ ಇರುವಂಥದ್ದು. ಇನ್ನು ಪ್ರಥಮ ದರ್ಜೆ ಸಹಾಯಕ ಹುದ್ದೆಗಳಿಗೆ ಯಾರೆಲ್ಲ ಅಪ್ಲೈ ಮಾಡ್ತೀರಾ ಅವರಿಗೆ ಬಂದುಬಿಟ್ಟು ಸಿಲೆಬಸ್ ಏನು ಅಂತ ಇಲ್ಲಿ ಕೊಟ್ಟಿರೋವಂಥದ್ದು. ಪೇಪರ್ 1 ಮತ್ತು ಪೇಪರ್ 2 2 ಇರುತ್ತೆ. ಸೊ ಪೇಪರ್ 1 ಸಿಲೆಬಸ್ ಬಂದುಬಿಟ್ಟು ಜನರಲ್ ಸಾಮಾನ್ಯ ಜ್ಞಾನ ಅಂದರೆ GK ಪೇಪರ್ ಆಗಿರುವಂಥದ್ದು, ಮತ್ತು ಪೇಪರ್ 2 ಬಂದುಬಿಟ್ಟು ಕಮ್ಯುನಿಕೇಷನ್ ಪೇಪರ್ ಆಗಿರುತ್ತೆ. ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನ. ಇದು ಬಂದುಬಿಟ್ಟು ಪೇಪರ್ 1 100 ಅಂಕಗಳು, ಪೇಪರ್ 2 100 ಅಂಕಗಳು. ಸೊ ಪೇಪರ್ 1 100 ಅಂಕಗಳು 2 hours ಟೈಮ್ ಇರುತ್ತೆ. ಪೇಪರ್ 2 100 ಅಂಕಗಳು 100 ಕ್ವಶನ್ ಇರುತ್ತೆ, 2 ಅವರು ಟೈಮ್ ಇರೋವಂಥದ್ದು, ಟೈಮ್ ಡ್ಯೂರೇಷನು ಇರೋವಂಥದ್ದು. ಇನ್ನು ಪೇಪರ್ 2 ನೋಡೋದಾದರೆ ಸೊ ಪೇಪರ್ 1 ಮತ್ತು ಪೇಪರ್ 2ನ ಸಿಲೆಬಸ್ನ ಕೂಡ ಅವರಲ್ಲಿ ಕಂಪ್ಲೀಟಾಗಿ ಕೊಟ್ಟಿರೋವಂಥದ್ದು. ಮತ್ತು ಅರ್ಹತಾ ಷರತ್ತುಗಳು ಏನೇನು ಇರಬೇಕು ಅನ್ನೋದನ್ನ ಇಲ್ಲಿ ಕಂಡೀಷನ್ಸ್ನ ಕೊಟ್ಟಿದ್ದಾರೆ. ಇದನ್ನೆಲ್ಲ ನೀವು ಡೀಟೇಲಾಗಿ ನೋಡ್ಕೊಳ್ಳಿ. ಈ PDF ಟೆಲಿಗ್ರಾಮ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನಿಮ್ಗೆ ಅದರಲ್ಲಿ ಸಿಗುತ್ತೆ, ಹೋಗಿ ಚೆಕ್ ಮಾಡಿಕೊಂಡು ನೀಟಾಗಿ ಓದ್ಕೊಳ್ಳಿ. ಇದಿಷ್ಟು ಈ ವಿಡಿಯೋದ ಒಂದು ಮಾಹಿತಿ ಆಗಿರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.